ತಮಾಷೆ ಮಾಡ್ತಿದ್ದಂಥ ವ್ಯಕ್ತಿಗೆ ಇದು ತುಂಬ ಸಣ್ಣ ವಿಷಯ, ಆದರೆ ನಿಜವಾಗ್ಲೂ ಅಲ್ಲಿ ಮೆಂಟಲ್ ಹೆಲ್ತ್ ಹಾಳಾಗೋದು ಯಾರು ತಮಾಷೆಗೆ ಒಳಗಾಗಿರ್ತಾರಲ್ಲ ಆ ವ್ಯಕ್ತಿ. ತಮಾಷೆ ಮಾಡಿದವ್ರಿಗೆ ಬರೀ 2 ನಿಮಿಷದ ಮಾತಷ್ಟೇ ಅದು, ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಅವ್ರಿಗೆ ಏನೋ ಇರುತ್ತೆ ಮರ್ತೋಗ್ಬಿಡ್ತಾರೆ. ಆದರೆ ಯಾರು ತಮಾಷೆಗೆ ಒಳಗಾಗಿರ್ತಾರಲ್ಲ ಅವ್ರಿಗೆ ಇವತ್ತು ನಾಳೆ ಇನ್ನೊಂದಷ್ಟು ದಿನದ ತನಕ ಅದೇ ಮನಸ್ಸಲ್ಲಿರುತ್ತೆ. ಇದೊಂದು ಸಿಚುವೇಶನ್ ಮಾತ್ರ ಮನಸ್ಸಲ್ಲಿರುತ್ತೆ ಅಂತಲ್ಲ, ಅದಕ್ಕೆ ಕಾರಣನೂ ಕೂಡ ಏನು ಅಂದರೆ ಅವ್ರು ಬೆಳೆದು ಬಂದಿರೋ ವಾತಾವರಣ ಇರ್ಬೋದು, ಅವ್ರಿಗೆ ಚೈಲ್ಡ್ಹುಡ್ ಟ್ರಾಮಾಸ್ ಇರ್ಬೋದು, ಅಥವಾ ಹಳೆ ರಿಲೇಷನ್ಶಿಪ್, ವಾಟ್ ಎವರ್ ಏನೇ ಆಗಿರಲಿ, ಅವ್ರು ಆಲ್ರೆಡಿ ಅವ್ರಿಗಿರೋ ಟ್ರಾಮಾಗಳ ಜೊತೆ, ಅವ್ರಿಗಿರೋ ಫೀಲಿಂಗ್ಸ್ ಜೊತೆ, ಅವ್ರಿಗಿರೋ ಡಿಪ್ರೆಷನ್ ಜೊತೆ ದೇ ಆರ್ ಆಲ್ರೆಡಿ ಫೈಟಿಂಗ್. ಆನ್ ಟಾಪ್ ಆಫ್ ದ್ಯಾಟ್ ನೀವು ಇನ್ನೂ ಅದನ್ನು ಜಾಸ್ತಿ ಮಾಡ್ತಾ ಇದ್ದೀರಾ. ಅವ್ರಿಗೇನು ಹರ್ಟ್ ಆಗಲ್ಲ, ಸುಮ್ಮನೆ ತಮಾಷೆ ಮಾಡಿದ್ವಿ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಒಬ್ಬೊಬ್ಬ ವ್ಯಕ್ತಿಯ ಎಮೋಷನಲ್ ಸೆನ್ಸಿಟಿವಿಟಿ ಲೆವೆಲ್ಲು ಬೇರೆ ಬೇರೆ ಇರುತ್ತೆ. ನಿಮಗಾಗದಿರೋ ಬೇಜಾರು ಅವ್ರಿಗಾಗ್ಬೋದು. ಏನಕ್ಕೆ ಅಂದರೆ ನಿಮಗೆ ಅದು ಬರೀ ಟೈಮ್ ಪಾಸ್ಗೆ ಆಡೋ ಮಾತುಗಳಾಗಿರ್ಬೋದು ಅಥವಾ ತಮಾಷೆ ಆಗಿರ್ಬೋದು. ಆದರೆ ನಿಮಗೆ ಗೊತ್ತಿರಲ್ಲ, ಅವ್ರ ಬ್ರೈನಲ್ಲಿ ಈ ಪ್ಯಾಟರ್ನ್ ರೆಕಾರ್ಡ್ ಆಗ್ತಾ ಇರುತ್ತೆ. ನೀವು ಇದೇ ಥರ ಮಾಡಿರ್ತೀರ, ಬಿಫೋರ್ ದ್ಯಾಟ್ ಇದಕ್ಕೂ ಮುಂಚೆ ಇದೇ ಥರ ಬೇರೆ ಯಾವುದೋ ಸಿಚುಯೇಷನ್ಗೆ ಬೇರೆ ಯಾವುದೋ ರೀಸನಿಂದ ಅವ್ರಿಗೆ ಅದೇ ಥರ ಹರ್ಟ್ ಆಗಿರುತ್ತೆ. ಸೊ ಇದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಅವರೇ ಜಡ್ಜ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಡ್ಜ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಐ ಆಮ್ ನಾಟ್ ಡಿಸರ್ವ್, ನಾನು ಹ್ಯಾಪಿನೆಸ್ನ ಡಿಸರ್ವ್ ಮಾಡಲ್ಲ, ನಾನು ಗುಡ್ ಫ್ರೆಂಡ್ಸ್ನ ಡಿಸರ್ವ್ ಮಾಡಲ್ಲ, ನನ್ನ ರಿಲೇಷನ್ಶಿಪ್ನ ಡಿಸರ್ವ್ ಮಾಡಲ್ಲ, ನಾನು ಒಳ್ಳೆ ಕೆರಿಯರ್ನ ಡಿಸರ್ವ್ ಮಾಡಲ್ಲ, ಅಥವಾ ನನಗೊಳ್ಳೆ ಫ್ಯಾಮಿಲಿ ಡಿಸರ್ವ್ ಮಾಡಲ್ಲ, ನಾನು ಒಳ್ಳೆ ಲೈಫ್ ಡಿಸರ್ವ್ ಮಾಡಲ್ಲ ಅನ್ನೋ ಥರ ನೆಗೆಟಿವ್ ಥಾಟ್ಸು ಅವ್ರ ತಲೆಯಲ್ಲಿ ಲೂಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ಐ ಆಲ್ರೆಡಿ ಸೆಡ್, ನಿಮಗೆ ಬರೀ 2 ನಿಮಿಷದ ತಮಾಷೆ ಆಗಿರ್ಬೋದು, ನಿಮಗೆ 2 ನಿಮಿಷದ ಟೈಮ್ ಪಾಸ್ಗೆ ಮಾತುಕತೆ ಆಗಿರ್ಬೋದು, ಆದರೆ ಅವ್ರಿಗೆ ಅದು ಹಾಗಾಗಿರೋಕ್ಕೆ ಚಾನ್ಸೇ ಇಲ್ಲ. ಸೈಕ್ಯಾಟ್ರಿಸ್ಟ್ ಹತ್ರ ಪೇಷಂಟ್ಸು ಹೋಗಲ್ಲ, ಅವ್ರು ವಿಕ್ಟಿಮ್ಸ್ ಹೋಗ್ತಾರಂತೆ. ವಿಕ್ಟಿಮ್ಸ್ ಅಂದರೆ ಯಾರು ಗೊತ್ತಾ? ನೀವು ಮಾಡೋ ತಮಾಷೆಗೆ ಒಳಗಾಕಿರ್ತಾರಲ್ಲ ಅವರು ವಿಕ್ಟಿಮ್ಸ್. ಅದೇ ನೀವು ಯಾರು ತಮಾಷೆ ಮಾಡ್ತಾರಲ್ಲ ಆ್ಯಕ್ಚುಲಿ ಅವ್ರಿಗೆ ಮೆಂಟಲ್ ಹೆಲ್ತು ಥೆರಪೀಸ್ ಬೇಕಾಗಿರೋದು ಆ್ಯಕ್ಚುಲಿ ಅವ್ರಿಗೆ. ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿ ಅಸಹಾಯಕತೆನ ಅಷ್ಟು ದುರುಪಯೋಗ ಪಡಿಸ್ಕೊಂಡು